ಕ್ಯೂಟೀಸ್, ವೆಲ್ಕಮ್ ಬ್ಯಾಕ್. ಸೊ ಈ ಒಂದು ರೀಡಿಂಗ್ ಒಳಗೆ ಇದೊಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ರೀಡಿಂಗ್ ಆಗಿರ್ತೈತಿ, ಲವ್ ರೀಡಿಂಗ್ ಆಗಿರ್ತೈತಿ ಆಗಸ್ಟ್ ಮಂತಿಂದ. ಸೊ ನಿಮ್ಮ ಪೂರ ಆಗಸ್ಟ್ ಮಂತ್ ನಿಮ್ಮ ಒಂದು ರಿಲೇಷನ್ಶಿಪ್ ಹೆಂಗಿರ್ತೈತಿ ಅಂತ ಈ ಒಂದು ರೀಡಿಂಗ್ ಮೇಲೆ ನೀವು ತಿಳ್ಕೊಬೋದು. ಸೊ ಇದನ್ನ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಇದ್ದವರಷ್ಟೇ ನೋಡಿರಿ ಈ ರೀಡಿಂಗ್ನ. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಂತಂದ್ರೆ ಹಾಟ್ ಆ್ಯಂಡ್ ಕೋಲ್ಡ್ ಸಿಚುವೇಶನ್ ಇರ್ತೈತಿ, ಜಗಳ ಆಗಿರ್ತೈತಿ, ಈಗೋ ಪ್ರಾಬ್ಲಮ್ ಇರ್ತೈತಿ. ಸೊ ಅಂಥವ್ರು ಈ ಒಂದು ವೀಡಿಯೋನ ನೋಡಿರಿ. ಸೊ ಯಾರ್ಯಾರು ವೀಡಿಯೋ ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೆಕ್ಸ್ಟ್ ಯಾವ ವೀಡಿಯೋ ಮಾಡ್ಬೇಕಂತ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ. ಲೆಟ್ಸ್ ಸ್ಟಾರ್ಟ್. ಸೊ ಭಾಳ ಮಂದಿ ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಇರ್ತೀರಿ. ಓಕೆ, ಸೊ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಇದ್ದವ್ರಿಗೆ ಇದೊಂದು ರೀಡಿಂಗ. ನೀವು ಯಾವುದರ ಬಗ್ಗೆ ಥಿಂಕ್ ಮಾಡಾಕತ್ತೀರಿ, ಲೈಕ್ ಪರ್ಸನ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಯಾವುದೋ ಒಂದು ಇಂಟೆನ್ಷನ್ ಆಗಿರ್ಬೋದು. ಆ ಇಂಟೆನ್ಷನ್ ಬಗ್ಗೆ ನೀವು ಭಾಳ ಮ್ಯಾನಿಫೆಸ್ಟೇಷನ್ ಮಾಡಿ ಅದನ್ನು ಪಡ್ಕೊಂಡಿರಿ. ಸೊ ಹೀಗಾಗಿ ಮತ್ತು ಅದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಹೋಯ್ತು, ಹಾಟ್ ಆ್ಯಂಡ್ ಕೋಲ್ಡ್ ಇತ್ತು ನಿಮ್ಮ ಸಿಚುವೇಶನ್ ಅಂತಂದ್ರೆ ಯಾವುದೇ ರೀತಿಯಿಂದನೂ ನಾವು ಅದನ್ನು ಪಡ್ಕೊಂಡಿರ್ತೀವಿ. ಆದ್ರೆ ಅದು ನಮಗೆ ಕೈ ಬಿಟ್ಟು ಹೊಂಟಾಗ ನಿಮಗೆ ಏನು ಮಾಡ್ಬೇಕಂತ ಆಗ್ತಿರ್ಲಿಲ್ಲ. ಸೊ ಇಷ್ಟು ದಿನ ಅದ ಸಿಚುವೇಶನ್ ಒಳಗೆ ನೀವು ಬಂದ್ರಿ. ಬಟ್ ಆಗಸ್ಟ್ ಹಂಗಲ್ಲ. ಸೊ ಆಗಸ್ಟ್ ಒಳಗೆ ನಿಮ್ಮ ಒಂದು ಲವ್ ಲೈಫ್ ಒಳಗೆ ಭಾಳ ಮಿರಾಕಲ್ಸ್ ಆಗೋ ಚಾನ್ಸಸ್ ಅದಾವು. ನ್ಯೂ ರಿಲೇಷನ್ಶಿಪ್, ನಿಮ್ಮ ಒಂದು ರಿಲೇಷನ್ಶಿಪ್ ಮತ್ತು ನ್ಯೂ ರಿಲೇಷನ್ಶಿಪ್ ಎರಡಕ್ಕೂ ನೀವು ಏನು ಮಾಡಾಕತ್ತೀರಿ, ಲೈಕ್ ಅರ್ಧಂಬರ್ಧ ಥಿಂಕ್ ಮಾಡಾಕತ್ತೀರಿ. ಸೊ ನಿಮ್ಗೆ ನ್ಯೂ ರಿಲೇಷನ್ಶಿಪ್ ನಿಮ್ಮ ಕಡೆ ಬಂದತಿ. ಸೊ ಅದ್ರ ಬಗ್ಗೆನೂ ನೀವು ಥಿಂಕ್ ಮಾಡಾಕತ್ತೀರಿ ಮತ್ತು ಇದ್ರ ಬಗ್ಗೆನೂ ಥಿಂಕ್ ಮಾಡಾಕತ್ತೀರಿ. ಸೊ ನಿಮ್ಗೆ ನಿಮ್ಮ ಪಾರ್ಟ್ನರಿಂದ ಕಮಿಟ್ಮೆಂಟ್ ಸಿಕ್ಕಿಲ್ಲ, ಮೂವ್ ಆನ್ ಆಗಬೇಕು ಅಥವಾ ಸಮ್ ಕಂಡೀಷನ್ಸ್ ನೀವು ಹಾಕಿದ್ರೂ ಕೂಡ ಅವ್ರು ಅದಕ್ಕೆ ಒಪ್ಕೊಳಕತ್ತಿಲ್ಲ. ಮತ್ತು ನೀವು ಎಲ್ಲಿ ಮಾಡಾಕತ್ತೀರಿ ಅಂತಂದ್ರೆ ಅದರಿಂದನೇ ಸ್ವಲ್ಪ ಭಾಳ ಡಿಪ್ರೆಸ್ಡ್ ಆಗಿರೋಂಥ, ಡಿಪ್ರೆಷನ್ ಒಳಗೆ ಹೋಗಿರೋಂಥ ಈ ಒಂದು ರೀಡಿಂಗ್ ಮುಖಾಂತರ ನಾವು ನೋಡ್ಕೋಬೋದು. ಸೊ ಯಾರ್ಯಾರು ಡಿಪ್ರೆಷನ್ನಾಗ ಹೋಗಿರಿ ನಿಮ್ಮ ಒಂದು ಎಲ್ಲ ಸಿಚುವೇಶನ್ನು ಕರೆಕ್ಟ್ ಆಗ್ತೈತಿ. ಸೊ ನ್ಯೂ ರಿಲೇಷನ್ಶಿಪ್ ಅಂತ ಹೋಗೋರು, ಮೂವ್ ಆನ್ ಆದವರು ನ್ಯೂ ರಿಲೇಷನ್ಶಿಪ್ನ ತೊಗೋಬೋದು. ಯಾರೇನು ಮೂವ್ ಆನ್ ಆಗಿಲ್ಲ, ಓಕೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಇದ್ದವ್ರು ನೀವು ಅದ ರಿಲೇಷನ್ಶಿಪ್ ಒಳಗೆ ಇರ್ರಿ, ನೋ ಪ್ರಾಬ್ಲಮ್. ಮತ್ತು ಈ ಹಾಟ್ ಆ್ಯಂಡ್ ಕೋಲ್ಡ್ ಸಿಚುವೇಶನ್ನ ಜಾಸ್ತಿ ಟೈಮ್ ಇರೋಂಗಿಲ್ಲ. ಪ್ರಾಬ್ಲಮ್ಸ್ ಆರ್ ಟೆಂಪ್ರವರಿ ಅಂತ ನೆನಪಿಟ್ಕೋರಿ. ಓಕೆ, ಎಷ್ಟೇ ನಿಮ್ಮ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅದು ಸಾಲ್ವ್ ಆಗುವಂಥದ್ದು. ಯಾವುದೋ ಒಂದು ರೀತಿಯಿಂದ ಆ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತೈತಿ. ಈಗೋ ಪ್ರಾಬ್ಲಮ್ ಭಾಳ ಐತಿ ನಿಮ್ಮಿಬ್ಬರು ನಡ್ಬರ್ಕ. ಮತ್ತು ನಿಮ್ಮ ಪರ್ಸನ್ ಭಾಳ ಇಲ್ಲೇ ಕನ್ಫ್ಯೂಸ್ ಫೀಲ್ ಮಾಡಾಕತ್ತಾರ. ಅವ್ರ ಕಡೆ ಟೂ ಆಪ್ಷನ್ಸ್ ಇದಾವೆ, ಕೆರಿಯರ್ ಮತ್ತು ನಿಮ್ದು. ಓಕೆ, ಅವ್ರ ಫ್ಯಾಮಿಲಿನೂ ಅವ್ರ ಬಗ್ಗೆ, ಅವ್ರ ಫ್ಯಾಮಿಲಿ ಬಗ್ಗೆ ಅವ್ರು ಥಿಂಕ್ ಮಾಡಾಕತ್ತಾರ. ಸೊ ಹಾಗಾಗಿ ಇದು ಹಾಟ್ ಆ್ಯಂಡ್ ಕೋಲ್ಡ್ ಸಿಚುವೇಶನ್ ಆಗೈತಂತ ಈ ಒಂದು ರೀಡಿಂಗ್ ಮುಖಾಂತರ ನಾವು ತಿಳ್ಕೊಬೋದು. ಬಟ್ ಆಗಸ್ಟ್ ಮೇಜರ್ ಮಂತ್ ಇದು ನಿಮಗೆ. ಸೊ ಆಗಸ್ಟ್ ಒಳಗೆ ನಿಮಗೆ ಕಾಲ್ ಮೆಸೇಜ್ ಬರೋವಂಥದ್ದು ಮೇ ಬಿ 3 ವೀಕ್ಸ್ ಆಗ್ಬೋದು, 3 ಮಂತ್ಸಿಂದ ನೀವು ಹಾಟ್ ಆ್ಯಂಡ್ ಕೋಲ್ಡ್ ಸಿಚುವೇಶನ್ ಒಳಗದಿರಂತ ನಾವಿಲ್ಲಿ ನೋಡ್ಬೋದು. ಇಲ್ಲ ನೀವು ಮಾರ್ಚ್ ಬಾರ್ನ್ ಆಗಿರ್ಬೋದು, ಅವ್ರು ಮಾರ್ಚ್ ಬಾರ್ನ್ ಆಗಿರ್ಬೋದು. ಯಾಕಂದರೆ ಇಲ್ಲಿ ಜಾಸ್ತಿ 3 ಎನರ್ಜಿ ನಮಗೆ ಫೀಲ್ ಆಗಕತ್ತೈತಿ. 3 ವೀಕ್ಸ್, 3 ಡೇಸ್ ಮತ್ತು 3 ಅವರ್ಸ್ ಒಳಗೆ ನಿಮ್ಮ ಒಂದು ಪಾರ್ಟ್ನರ್ ಅವರ ಮೆಸೇಜ್ ಅಥವಾ ಕಾಲ್ ಬರೋವಂಥದ್ದು. ಇದನ್ನ ನೋಡಿದ ತಕ್ಷಣ ನಿಮ್ಗೆ ರೆಸನೇಟ್ ಆಕತಿ. ರೆಸನೇಟ್ ಆಗಲಿಲ್ಲ ಅಂದ್ರೆ ಪ್ಲೀಸ್ ಇಂದ ತೊಗೊಳಕ್ಕೆ ಹೋಗಬೇಡ್ರಿ. ಇಟ್ಸ್ ಎ ಜನರಲ್ ರೀಡಿಂಗು. ಅದನ್ನೊಂದು ನೀವು ನೆನಪಿಟ್ಕೋರಿ, ಅದನ್ನ ಮಾತ್ರ ಮರಿಬೇಡ್ರಿ. ರೆಸನೇಟ್ ಆದರೆ ತೊಗೋಬೋದು. ಸೊ ಈ ಮಂತ್ ಒಳಗೆ ನಿಮ್ಮಿಬ್ಬರು ಥ್ರೋಟ್ ಚಕ್ರ ಓಪನ್ ಆಗೋವಂಥದ್ದು, ನಿಮ್ಮಿಬ್ಬರು ನಡ್ಬರ್ಕ ಕಾನ್ವರ್ಸೇಷನ್ ನಡೆಯುವಂಥದ್ದು, ಕಮ್ಯುನಿಕೇಷನ್ಸ್ ಭಾಳ ನಡೆಯುವಂಥದ್ದು, ಕಾಲ್ಸ್ ಮೆಸೇಜಸ್ ಬರುವಂಥದ್ದು. ಸೊ ಯಾರ್ಯಾರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಒಳಗೆ ಅದೀರಿ ಹೋಪ್ ಕಳ್ಕೊಳಕ್ಕೆ ಹೋಗಬೇಡ್ರಿ. ನಿಮ್ಮ ಒಂದು ಪಾರ್ಟ್ನರ್ ಅವರ ಕಾಲ್ ಮತ್ತು ಮೆಸೇಜ್ ನಿಮ್ಗೆ ಈ ಮಂತ್ ಒಳಗೆ ಪಕ್ಕಾ ಬರ್ತದೆ ಅಂತ ಹೇಳ್ತೀನಿ. ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗೈತಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ಕಮೆಂಟ್ ಹಾಕಿರಿ. ಓಕೆ ಗೈಸ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಸಿ ಯು.